ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ನಮಗೆಲ್ರಿಗೂ ಮಾರ್ನಿಂಗ್ ಏನಾದರೂ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಲ್ಲಪ್ಪ, ರಿಪಿಟೇಟಿವ್ ಆಗಿ ಏನಾದರೂ ಮಾಡ್ತಿದ್ರೆ ಬೋರಿಂಗ್ ಆಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಡೋದಿಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ. ಪ್ರತಿಯೊಬ್ಬ ಮಹಿಳೆಗೂ ಅಷ್ಟೇ ಎದ್ದ ತಕ್ಷಣ ಯೋಚನೆ ಆಗೋದು ಇವತ್ತು ಏನು ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಅಂತ. ಸೊ ಒಂದು ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಬೇಕಲ್ವ, ನಾವೇನಾದ್ರು ಒಂದು ಹೊಸ ಟೇಸ್ಟ್. ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಹೊಸ ಟೇಸ್ಟ್ ಅಕ್ಕಿ ಹುಸ್ಲಿಯನ್ನು ಬ್ರೇಕ್ಫಾಸ್ಟ್ಗೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ ಅಕ್ಕಿ ಹುಸ್ಲಿಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ, ಹಾಗೆ ಜಸ್ಟ್ ಹಾಫ್ ಆನ್ ಅವರಲ್ಲಿ ಅಕ್ಕಿ ಹುಸ್ಲಿಯನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ. ಮೊದಲಿಗೆ ಎಲ್ಲ ತರಕಾರಿಗಳನ್ನು ಅಂದರೆ ಆಲೂಗಡ್ಡೆ, ಹುರುಳಿಕಾಯಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಈರುಳ್ಳಿ ಇಷ್ಟು ತರಕಾರಿಗಳನ್ನು ಸಿಪ್ಪೆ ತೆಗೆದು ವಾಶ್ ಮಾಡ್ಕೊಂಡು ಇಟ್ಕೊಳ್ಳಿ. ಹಾಗೆ ಕೊಬ್ಬರಿ ಒಂದು ಬಟ್ಲು ರೆಡಿ ಮಾಡ್ಕೊಳ್ಳಿ, ಹಸಿ ಕೊಬ್ಬರಿ. ಆನಂತರ ತರಕಾರಿಗಳನ್ನು ಸಣ್ಣ ಸಣ್ಣದಾಗಿ ನಾವು ಸಾಗುಗೆ ಯಾವ ರೀತಿಯಲ್ಲಿ ಹಚ್ತೀವಿ ಆ ರೀತಿ. ಇದು ಒಂದು ಪಾವ್ಗೆ ಆದರೆ ಕ್ವಾಂಟಿಟಿ ನಾನೀಗ 2 ಪಾವ್ಗೆ ಮಾಡಿರ್ತಕ್ಕಂಥದ್ದು. ಒಂದು 20 ಹುರುಳಿಕಾಯಿ, ಒಂದು ದೊಡ್ಡ ಕ್ಯಾರೆಟು, 2 ಚಿಕ್ಕ ಕ್ಯಾಪ್ಸಿಕಮ್, ಒಂದು ದೊಡ್ಡ ಆಲೂಗಡ್ಡೆ, ಒಂದು 4 ಚಿಕ್ಕ ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದು 2 ಪಾವ್ಗೆ ಐಟಮು. ಹಾಗೆ ಒಂದು ದೊಡ್ಡ ಕೊಬ್ಬರಿ ಬಟ್ಲು, ಹಾಗೆ 2 ಪಾವ್ ದಪ್ಪ ಅಕ್ಕಿ ತೊಗೊಳ್ಳಿ. ದಪ್ಪ ಅಕ್ಕಿಯನ್ನು ತೊಗೊಂಡು ನಾವು ಮುಂಚೆನೇ ತೊಳೆದು ಒಣಗಿಸಿಟ್ಕೊಂಡಿರ್ತೀವಿ ಅಕ್ಕಿಯನ್ನು. ಅದನ್ನು ಬಾಣಲೆಗೆ ಹಾಕಿ ಸ್ವಲ್ಪ ಕೆಂಪಗೆ ಹುರ್ಕೊಳ್ಳಿ. ಅಂದರೆ ಅದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿಯನ್ನು ಹುರಿತಾ ಇದ್ದಾಗ ಕೆಂಪಗೆ ಸ್ಮೆಲ್ ಬರುತ್ತೆ, ಬಣ್ಣನೂ ಬದಲಾಗುತ್ತೆ. ಆನಂತರ ಏನು ಮಾಡಿ ಅಂತಂದರೆ ಒಗ್ಗರಣೆಗೆ ಇಟ್ಕೊಳ್ಳಿ. ಇನ್ನೊಂದು ಕಡೆ ಒಗ್ಗರಣೆಗೆ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು, ಹಾಗೆ ಆ ಎಣ್ಣೆಗೆ ಮೊದಲಿಗೆ ಏನು ಹಾಕ್ಬೇಕಂತಂದರೆ, ನಮ್ಮ ಡಿಶಸ್ಗಾದರೆ ಉದ್ದಿನಬೇಳೆಯನ್ನು ಆ್ಯಡ್ ಮಾಡಿಕೊಂಡ್ರೆ, ಕಡಲೆಬೇಳೆ ಉದ್ದಿನಬೇಳೆ ತುಂಬ ಚೆನ್ನಾಗಿರುತ್ತೆ ರುಚಿ. ಉದ್ದಿನಬೇಳೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಾಸಿವೆ, ಕರಿಬೇವು. ಸಾಸಿವೆ ಸ್ವಲ್ಪ ಚಿಟಪಟ ಅಂದ ತಕ್ಷಣ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಅರ್ಧ ಫ್ರೈ ಆದಮೇಲೆ ಬೇರೆ ತರಕಾರಿಗಳನ್ನು ಹಾಕಬೇಕಾಗತ್ತೆ. ಈರುಳ್ಳಿ ಹಾಕ್ತಿದ್ದೀವಿ ಮತ್ತು ನಾವು ಅಕ್ಕಿಯನ್ನು ಒಂದು ಕಡೆ ಹುರ್ಕೊಳ್ತಿರ್ತೀವಿ. ಹಾಗೆ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಏನು ಮಾಡಬೇಕಂತಂದರೆ, ಹಸಿ ಮೆಣಸಿನ್ಕಾಯಿ ನಾನು 1 ಪಾವ್ಗೆ 10ರಿಂದ 12 ಹಾಕ್ಕೋತೀನಿ. ಯಾಕೆ ಅಂತಂದರೆ ನಮ್ಮ ಮನೇಲಿ ಖಾರ ಸ್ವಲ್ಪ ಲೈಕ್ ಮಾಡ್ತಾರೆ. ನಿಮ್ಮ ಮನೆಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು 2 ಪಾವ್ಗೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟು ಮೆಣಸಿನ್ಕಾಯಿನ ತುರಿದಿಟ್ಕೊಂಡ್ಬಿಟ್ಟಿರ್ತೀನಿ. ತುರ್ಕೊಂಡೆ ನಾನು ಹಾಕೋದಿಲ್ಲ, ಟಿಫನ್ಗಳಿಗೂ ಅಷ್ಟೇ. ತುರಿದು ಅದು ಈರುಳ್ಳಿ ಜೊತೆಯಲ್ಲಿ ಹಾಕ್ಕೊಳ್ತೀವಿ. ಈರುಳ್ಳಿ ನೀಟಾಗಿ ಅರ್ಧ ಭಾಗ ಫ್ರೈ ಆದಮೇಲೆ ಈ ಕೊಬ್ಬರಿ ಇರುತ್ತಲ್ಲ, ಹಸಿ ಕೊಬ್ಬರಿಯನ್ನು ಸಹ ರನ್ ಮಾಡ್ಕೊಳ್ಳಿ. ತುರಿಯೋದು ಕಷ್ಟ ಅಂದರೆ ಬಿಡಿಸಿ ಚಿಪ್ಪನ್ನು ಈಸಿಯಾಗಿ ಮಿಕ್ಸಿಯಲ್ಲಿ ರನ್ ಮಾಡಿಕೊಂಡ್ರೆ ತುರಿದಿರೋ ಥರನೇ ಬರುತ್ತೆ. ಆ ನಂತರ ನಾವೇನು ಮಾಡಬೇಕು, ಇಂಗು ಅರ್ಧ ಆದಮೇಲೆ ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಕಚ್ಚುತ್ತೆ, ಅದು ಒಂಥರ ತಳ ಎಲ್ಲ ಕಚ್ಚುತ್ತೆ. ಸೊ ಇಂಗುವನ್ನು ಆ್ಯಡ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಈಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿಗಳು, ಈ ತರಕಾರಿಗಳನ್ನೆಲ್ಲ ಅರ್ಧ ಭಾಗ ಈರುಳ್ಳಿ ಬೆಂದ ಮೇಲೆ ಆ್ಯಡ್ ಮಾಡಬೇಕು. ಅದು ಕೂಡ ಅಷ್ಟೇ ಸ್ವಲ್ಪ ಒಂದು 5 ಮಿನಿಟ್ಸ್ ಫ್ರೈ ಆಗಲಿ ತರಕಾರಿಗಳೆಲ್ಲ. ಈಗ ಅಕ್ಕಿ ಏನಾಗಿದೆ ಕೆಂಪಗೆ ಹುರಿದಿದ್ದೀವಿ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದನ್ನು ಸ್ಟವ್ ಆಫ್ ಮಾಡ್ತೇವೆ. ಆ ನಂತರ ತುರಿದು ಇಟ್ಕೊಂಡಿರ್ತೀವಲ್ಲ ಅಥವಾ ಮಿಕ್ಸಿಯಲ್ಲಿ ಹೊಡೆಸಿಟ್ಟಿರ್ತೀವಲ್ಲ ಆ ಕೊಬ್ಬರಿ ತುರಿಯನ್ನು 5 ಮಿನಿಟ್ಸ್ ಆದಮೇಲೆ ತರಕಾರಿ ಬೆಂದಮೇಲೆ ಅದಕ್ಕೆ ಆ್ಯಡ್ ಮಾಡಿ. ಲಾಸ್ಟಲ್ಲಿ ಬೇಕಾದ್ರೂ ಕೊಬ್ಬರಿ ಹಾಕ್ಕೋಬೋದು, ಅದು ನಿಮಗೆ ಆಪ್ಷನ್ ಬಿಟ್ಟಿರ್ತೀನಿ. ಚೆನ್ನಾಗಿ ಇದು ಸ್ವಲ್ಪ ಸ್ಮೆಲ್ ಗಮ್ಮಂತ ಬರುತ್ತೆ. ಒಂದು 2 to 3 ಮಿನಿಟ್ಸ್ವರೆಗೂ ಇದನ್ನು ಫ್ರೈ ಮಾಡಿ. ಈಗ ಏನು ಮಾಡಬೇಕಂತಂದರೆ, ನಾವು ಹುರಿದಿಟ್ಕೊಂಡಿದ್ದೀವಲ್ವ ಅಕ್ಕಿಯನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಆ ಅಕ್ಕಿಯನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಅಷ್ಟೇ ನೀರು ಹಾಕ್ದಲೇ ಜಸ್ಟ್ 1 ಸೆಕೆಂಡ್ ಅಥವಾ 2 ಸೆಕೆಂಡ್ಸ್ ಅದನ್ನು ಹಾಗೆ ತಿರುಗಿಸ್ಕೊಡಿ. ಆನಂತರ ಉಪ್ಪನ್ನು ಆ್ಯಡ್ ಮಾಡಿ. ಉಪ್ಪು ನಾನು 1 ಪಾವ್ಗೆ 2 ಟೇಬಲ್ ಸ್ಪೂನ್ ಅಂತ ಅಳತೆ ಇಟ್ಕೊಂಡಿರ್ತೀನಿ. ಆ ಥರ ಹಾಕಿದ್ರೆ ಪರ್ಫೆಕ್ಟಾಗಿರುತ್ತೆ. ನೀವು ಅಷ್ಟೇ 1 ಪಾವ್ಗೆ 2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ, ತರಕಾರಿಗಳು ಏನಾದರೂ ಜಾಸ್ತಿ ಹಾಕಿದಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಮುಂಚೆನೇ, ಆಗ ಅದು ಪರ್ಫೆಕ್ಟಾಗಿರುತ್ತೆ. ನೀರು ಇದಕ್ಕೆ ಮಾತ್ರ ಏನು ಮಾಡಬೇಕಂದ್ರೆ, 1 ಪಾವಿಗೆ 1/4 ಪಾವಷ್ಟು ನೀರನ್ನು ಇಟ್ಕೊಳ್ಳಿ. ಯಾಕೆ ಅಂತಂದರೆ ಇದು ದಪ್ಪಕ್ಕಿ ಆಗಿದೆ ಮತ್ತು ನಾವು ಇದನ್ನು ಈಗಾಗಲೇ ಫ್ರೈ ಮಾಡಿದ್ದೀವಿ. ಹಾಗಾಗಿ ನೀರು 1ಕ್ಕೆ 1/4. ನಾನು 2 ಪಾವ್ ಹಾಕಿರ್ತೀನಲ್ವ,
ಸೊ ಅದರ ಡಬಲ್ ಅಷ್ಟು ಅಂದರೆ 1/4 2 ಸಲ ಹಾಕ್ಕೊಂಡಿರ್ತೀನಿ ನೀರನ್ನು. ಈಗ ಅದು ಅಷ್ಟೇ ಚೆನ್ನಾಗಿ ಕುದ್ದಿದ ಮೇಲೆ ಕುಕ್ಕರ್ನ ಮುಚ್ಚಳವನ್ನು ಹಾಕ್ಬಿಡಿ. ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಜಸ್ಟ್ ಒಂದು ಕೂಗನ್ನು ಕೂಗಿಸಿ. ಬೇರೆ ಟಿಫನ್ಗಾದರೆ ನಾವು 1ಕ್ಕೆ 2 ಗ್ಲಾಸ್ ನೀರು ಹಾಕ್ಕೋತೀವಿ, ಹಾಗೆ 2 ಕೂಗನ್ನು ಕೂಗಿಸ್ಕೊಳ್ತೀವಿ. ಇದು ಅಕ್ಕಿ ದಪ್ಪಕ್ಕಿ ಮತ್ತು ಹುರಿದಿರೋದ್ರಿಂದ 1 ಗ್ಲಾಸಿಗೆ 1/4 ಗ್ಲಾಸ್ನಷ್ಟು ನೀರು 1 ವಿಸಿಲ್ ಕೂಗಿಸಿದ್ರೆ ಸಾಕಾಗುತ್ತೆ. ನೋಡಿ ಈಗ ಕೂಗ್ತು. ನಂತರ ನಾವೇನು ಮಾಡಬೇಕು, ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ಸಣ್ಣದಾಗಿ ಹಚ್ಚಿ ಒಗ್ಗರಣೆಗೆ ಹಾಕಿದ್ರೆ ಅದು ಟೇಸ್ಟ್ ಕೊಡೋದಿಲ್ಲ. ಸೊ ಕುಕ್ಕರ್ ಬಿಟ್ಟ ನಂತರ ಅದಕ್ಕೆ ಹಾಕಿ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತಿರುಗಿಸಿ, ಹಾಗೆ ಅದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿ. ನಮ್ಮ ಅಡುಗೆಗಳಿಗೆ ತುಪ್ಪ ಹಾಕಿದ್ರೆ ತುಂಬಾ ಸ್ಮೆಲ್ಲು ಚೆನ್ನಾಗಿರುತ್ತೆ. ಬೇಕಾದ್ರೆ ಪಕ್ಕದಲ್ಲಿ ತಟ್ಟೆಲ್ಲ ಹಾಕ್ಕೊಳ್ಳೋ ಅಂಥವ್ರು ಹಾಕ್ಕೋಬೋದು. ಇಲ್ಲ ಅಂತಂದರೆ ಇದಕ್ಕೇ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಬಿಟ್ಟು ತಿರುಗಿಸಿ ಮುಚ್ಚಳವನ್ನು ಒಂದು 5 ಮಿನಿಟ್ಸ್ ಮುಚ್ಚಿಟ್ಬಿಟ್ರೆ ನೀಟಾಗಿ ಪ್ರಿಪೇರ್ ಆಗಿರುತ್ತೆ. ಈಗಾಗಲೇ ನೋಡಿ ತುಪ್ಪವನ್ನು ನಾನು ಆ್ಯಡ್ ಮಾಡ್ತೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತುಪ್ಪ ಆ್ಯಡ್ ಮಾಡಿ. ಇದು ಆಪ್ಷನಲ್. ಇಲ್ಲ ಅಂತಂದರೆ ನೀವು ತಟ್ಟೆಯಲ್ಲಿ ತಿನ್ನೋ ಟೈಮಲ್ಲೇ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾವು ಅಕ್ಕಿ ನುಚ್ಚಿನ ಉಪ್ಪಿಟ್ಟನ್ನು ಮಾಡ್ತೀವಲ್ಲ ಅದೇ ಶೈಲಿಯಲ್ಲಿ ಇರುತ್ತೆ ಸ್ವಲ್ಪ. ಬಟ್ ಇದು ಅಕ್ಕಿ ಉಸ್ಲಿ. ನೋಡಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಗುಲಾಬ್ ಜಾಮೂನ್, ಅಕ್ಕಿ ಉಸ್ಲಿ ಎಲ್ಲ ಪ್ರಿಪೇರ್ ಆಗಿದೆ. ಸವಿಯೋದಕ್ಕೂ ಕೂಡ ಸಿದ್ಧ ಆಗಿದೆ. ಗುಲಾಬ್ ಜಾಮೂನ್ ಹಾಗೆ ನಿನ್ನೆ ಮಾಡಿದ್ದಂಥ ನಿಪ್ಪಟ್ಟು ಮತ್ತು ಬಿಸಿ ಬಿಸಿ ರುಚಿಯಾದ ಹೆಲ್ದಿಯಾದಂಥ ಅಕ್ಕಿ ಉಸ್ಲಿ ರೆಡಿ ಇದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಕೆಲಸಕ್ಕೆ ಹೋಗುವಂಥ ಮಹಿಳೆಯರಿಗೆ ಹಾಗೆ ಮಕ್ಕಳಿಗೂ ಅಷ್ಟೇ ಇಷ್ಟ ಆಗುತ್ತೆ. ಮತ್ತು ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಇದು ತುಂಬಾ ಟೇಸ್ಟು ಈಸಿ ಆಗುತ್ತೆ. ಟೇಸ್ಟ್ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಈಸಿ ಆಗುತ್ತೆ. ಜಸ್ಟ್ 1/2 ಅವರಲ್ಲಿ ನಾವು ತರಕಾರಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಿಟ್ಟಿದ್ರೆ 1/2 ಅವರ್ಗೆ ಇದು ರೆಡಿ ಆಗಿಬಿಡುತ್ತೆ. ಥ್ಯಾಂಕ್ ಯು ವೀಕ್ಷಕರೇ. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಯಾದ ಹೆಲ್ದಿ ಅಕ್ಕಿ ಹುಸ್ಲಿಯನ್ನು. ಅಂದರೆ ಈಗ ಕೆಲಸಕ್ಕೆ ಹೋಗುವಂಥ ಮಹಿಳೆಯರು ಇರ್ತಾರೆ, ಅವರಿಗೆ ಬೇಗ ಪ್ರಿಪೇರ್ ಮಾಡಬೇಕಾಗತ್ತೆ ಫುಡ್ಡನ್ನು. ಹಾಗೆ ಮಕ್ಕಳಿಗೆ ಹೊಸ ರುಚಿಗಳನ್ನು ತೋರಿಸ್ಬೇಕಾಗತ್ತೆ. ಯಾವಾಗೂ ರಿಪಿಟೇಟಿವ್ ಆಗಿ ಮಾಡ್ತಿದ್ರೆ ಇಷ್ಟಪಡೋದಿಲ್ಲ. ಈ ಥರ ಎಲ್ಲ ಇದ್ದಾಗ ನಾವು ಒಂದು ಹೊಸ ರುಚಿಯನ್ನು ಟ್ರೈ ಮಾಡಿದ್ರೆ ಹೇಗಿರುತ್ತೆ. ಸೊ ಈ ಅಕ್ಕಿ ಉಸ್ಲಿಯನ್ನು ನೀವು ಕೂಡ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಹಾಗೆ ವಿಡಿಯೋಸನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಎಲ್ಲರೂ ಇಷ್ಟ ಆಯಿತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬಾಯ್. ಮತ್ತೊಂದು ಹೊಸ ವಿಡಿಯೋ ಜೊತೆಯಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.